ನಮಸ್ಕಾರ ಸರ್. ನಮಸ್ತೆ. ನಗರದ ಮಹಾದೇವಪ್ಪನವರು ರಾಜ್ಯ ಕೃಷಿಕ ಸಮಾಜದ ಅಧ್ಯಕ್ಷರಾದರು ಅಂತ ಕೇಳಿದಾಗ ಬಹಳ ಹೆಮ್ಮೆ ಅನಿಸ್ತು. ನಿನ್ನೆ ಶಿಕಾರಿಪುರದಲ್ಲಿ ಬಹಳ ದೊಡ್ಡದಾದಂಥ ಒಂದು ಮೆರವಣಿಗೆ ಕೂಡ ನಡೀತು. ನಿಮ್ಮದು ಭಾರಿ ಖುಷಿ ಆಯಿತು ಸರ್. ಇದು ಈ ಸ್ಥಾನಕ್ಕೆ, ರಾಜ್ಯ ಮಟ್ಟದ ಈ ಸ್ಥಾನಕ್ಕೆ ಹೋಗಲಿಕ್ಕೆ ಯಾರ್ಯಾರಿಗೆ ನೀವು ಅಭಿನಂದನೆ ಹೇಳ್ತೀರಿ ಸರ್? ಮೊದಲನೇದಾಗಿ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರಿಗೆ, ಕೃಷಿ ಸಚಿವರಾದಂಥ ಚಲುವರಾಯಸ್ವಾಮಿಗೆ, ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಮಧು ಬಂಗಾರಪ್ಪನವರಿಗೆ, DK ಶಿವಕುಮಾರ್ ಅವರಿಗೆ ಮತ್ತು ಪರಮೇಶ್ವರ್ ಅವರಿಗೆ, ಎಲ್ಲ ನಮ್ಮ ನಾಯಕರುಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಕಾಗೋಡು ತಿಮ್ಮಪ್ಪನವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಕೆಮ್ಮನೆ ರತ್ನಾಕರ್, ನಮ್ಮ ಜಿಲ್ಲೆಯ ಮುಖಂಡರಾದಂಥ ಕೆಮ್ಮನೆ ಅವರು, ಶಾಸಕರುಗಳಾದಂಥ ಗೋಪಾಲ್ ಕೃಷ್ಣ, ಸಂಗಮೇಶ್ ಇವರಿಗೆ, ವಿಶೇಷವಾಗಿ ನಮ್ಮ ಜಿಲ್ಲೆಯ ಕೃಷಿ ಸಮಾಜ, ಹೆಮ್ಮೆಯ ಕೃಷಿ ಸಮಾಜದ ಸದಸ್ಯರುಗಳಿಗೆ ನಾನು ಮೂಲತಃ ಅಭಿನಂದನೆಯನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ಕೃಷಿ ಸಮಾಜದಲ್ಲಿ ಮೊದಲಿಂದನೂ ಇದ್ದೀರಾ. ತಾಲೂಕಿನಲ್ಲಿ, ಜಿಲ್ಲೆನಲ್ಲಿ, ರಾಜ್ಯ ಮಟ್ಟದಲ್ಲೂ ಕೆಲಸ ಮಾಡಿದ್ದೀರಿ. ಇದೇ ಪ್ರಥಮ ಬಾರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ತಗೊಂಡಿದ್ದೀರಾ. ಮುಂದಿನ ಕಾರ್ಯಕ್ರಮಗಳು ಏನೇನಿದೆ ಸರ್? ನಮ್ಮ ಜವಾಬ್ದಾರಿ ಭಾಳ ದೊಡ್ಡದು ಇದರಲ್ಲಿ. ವಿಶೇಷವಾಗಿ ನಮ್ಮ ಕೃಷಿ ಸಮಾಜ ಮಾಡಬೇಕಾದ ಕೆಲಸ, ಸರ್ಕಾರದ ಜನರ ಸಮಸ್ಯೆಯನ್ನು ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ನಮ್ಮ ಕೃಷಿ ಸಮಾಜದ ಅಧ್ಯಕ್ಷರು ಯಾರು ಅಂತಂದು ಹೇಳಿದರೆ, ಕೃಷಿ ಸಚಿವರಾದ ಚಲುವರಾಯಸ್ವಾಮಿಗಳು ಅಧ್ಯಕ್ಷರಾಗಿದ್ದಾರೆ. ನನ್ನ ಕಾರ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ರೈತರ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸ ಮಾಡಬೇಕು ಮತ್ತು ಜನರಿಗೆ ನಾವು ಕೆಲಸ ಮಾಡೋದಕ್ಕೆ ಅವಕಾಶ ಆಗ್ತದೆ. ನಮ್ಮ ಕೃಷಿ ಸಮಾಜದಲ್ಲಿ ವಿಶೇಷವಾದ ಕೃಷಿ ಸಮಾಜವನ್ನು ಈಗ ನೆನೆಸ್ಬೇಕು ಅಂತಂದರೆ ಕೋಲ್ಮೆನ್ ಅವರು ನೆನೆಸ್ಕೋಬೇಕು. ನಾವು ರಾಜ್ಯದ ಪ್ರಥಮ ಕೃಷಿ ನಿರ್ದೇಶಕರಾದಂಥ ಜರ್ಮನ್ ವಿಜ್ಞಾನಿ ಕೋಲ್ಮೆನ್ರವರು ಹುಟ್ಟು ಹಾಕಿದ ಸಂಸ್ಥೆ ನಮ್ಮದು. ಅವ್ರು ನೆನೆಸ್ಕೊಂಡಾಗ ಮೊದಲು ನೆನಪಾಗೋದು ಮಲೆನಾಡು. ಕೋಲ್ಮೆನ್ರವರು ಮಲೆನಾಡಿನಲ್ಲಿ ಕುದುರೆಯಲ್ಲಿ ಓಡಾಡಿಬಿಟ್ಟು ಆ ಕಾಲದಲ್ಲಿ ಈ ಅಡಿಕೆ ಕೊಳೆ ರೋಗಕ್ಕೆ ಔಷಧಿಯನ್ನು ಕಂಡು ಹಿಡಿದಂಥವರು. ಅದು ಬೋಡೋ ಮಿಕ್ಸ್ಚರ್. ಅದು ಒಂದು ಇದುವರೆಗೂ ಸಹ ಅದಕ್ಕೆ ಪರಿಹಾರ ಅದಕ್ಕೆ ಸಬ್ಸ್ಟಿಟ್ಯೂಟ್ ಇದನ್ನು ಕಂಡುಹಿಡಿಯೋಕ್ಕೆ ಆಗಿಲ್ಲ. ಆ ಥರ ಅಂಥವ್ರು ಹುಟ್ಟಾಕಿದಂಥ ಸಂಸ್ಥೆ ಇದು. ಆ ಕಾಲದಿಂದನೂ ಇದೆ, ಸ್ವತಂತ್ರ ಪೂರ್ವ ಕಾಲದಿಂದನೂ ನಮ್ಮ ಸಂಸ್ಥೆ ಇದೆ. ತಾಲೂಕಲ್ಲಿ ತಾಲೂಕು ಘಟಕ ಇರುತ್ತೆ. ತಾಲೂಕು ಘಟಕದಲ್ಲಿ ಅಧ್ಯಕ್ಷರು ಇರ್ತಾರೆ, ಕಾರ್ಯಕಾರಿ ಸಮಿತಿ ಚುನಾಯಿತ ಸದಸ್ಯರು ಇರ್ತಾರೆ. ಅವ್ರ ಜೊತೆಗೆ AD ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಫಾರ್ ಅಗ್ರಿಕಲ್ಚರ್, ಅವರು ಸೆಕ್ರೆಟರಿಯಾಗಿ ಕೆಲವು ಕಾರ್ಯನಿರ್ವಹಿಸ್ತಾರೆ. ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಾಯಿಂಟ್ ಡೈರೆಕ್ಟರ್ ಫಾರ್ ಅಗ್ರಿಕಲ್ಚರ್ ಅವರು ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾರೆ. ರಾಜ್ಯದಲ್ಲಿ ಡೈರೆಕ್ಟ್ರು ಸಹ ಇರ್ತಾರೆ ನಮ್ಮ ಸಂಸ್ಥೆಯಲ್ಲಿ. ಮತ್ತು ಹೆಚ್ಚಾಗಿ ಮಂತ್ರಿಗಳು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಅವರು ಇಲ್ಲದ ಜೊತೆಗೆ ನಮಗೆ ಕಾರ್ಯಾಧ್ಯಕ್ಷ ಅವರು ಹೆಚ್ಚಾಗಿ ಭಾಗವಹಿಸೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಮಗೆ ಕಾರ್ಯಾಧ್ಯಕ್ಷರು ನೇಮಿಸ್ತಾರೆ. ನಾವು ಎಲ್ಲ ಜಿಲ್ಲೆಯ ಸಮಸ್ಯೆಗಳನ್ನು ನಾವು ಪ್ರತಿ ಸಾರಿ ರಾಜ್ಯ ಮಟ್ಟದಲ್ಲಿ ಚರ್ಚೆ ಮಾಡ್ತೀವಿ. ಜಿಲ್ಲಾ ಮಟ್ಟದಲ್ಲೂ ಚರ್ಚೆ ಮಾಡಿ, ಜಿಲ್ಲಾ ಮಟ್ಟದಿಂದ ಬಂದಂಥ ಸಮಸ್ಯೆಗಳನ್ನು ರಾಜ್ಯ ಮಟ್ಟದಲ್ಲಿ ಚರ್ಚೆ ಮಾಡಿಬಿಟ್ಟು ಸರ್ಕಾರದ ಗಮನಕ್ಕೆ ತರೋದಕ್ಕೆ ತರೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇದನ್ನು ಮಂತ್ರಿಗಳು ನಮಗೆ ಒಂದು ವಿಶೇಷವಾದ ಸವಲತ್ತು ಅಂದರೆ, ನಾವು ತಾಲೂಕು ಮಟ್ಟದ ಸಭೆಗಳಿಗೆ ಎಲ್ಲ ಇಲಾಖೆಯ ಕೃಷಿಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳನ್ನು, ಅಧಿಕಾರಿಗಳನ್ನು ಕರೆಸಿ ಅವರು ಮಾಡಿರ್ತಕ್ಕಂಥ ಸಾಧನೆ, ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಯಾವ ರೀತಿ ಪ್ರೋಗ್ರೆಸ್ ಆಗಿದೆ ಅನ್ನೋದನ್ನು ನಾವು ವೆರಿಫೈ ಮಾಡ್ತೀವಿ. ಜಿಲ್ಲಾ ಮಟ್ಟದ ಸಭೆಯಲ್ಲೂ ಅದೇ ಥರನೇ. ಜಿಲ್ಲಾ ಮಟ್ಟದ ಸಭೆಯಲ್ಲಿ ನಾವು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಿಂದ ಇಬ್ಬರನ್ನ ಆಯ್ಕೆ ಮಾಡಿ ಕಳಿಸ್ಕೊಡ್ತಾರೆ ಜಿಲ್ಲೆಗೆ. ಆ ಜಿಲ್ಲಾ ಮಟ್ಟದಲ್ಲಿ ನಾವೆಲ್ಲ ಸೇರಿಬಿಟ್ಟು ಅಧ್ಯಕ್ಷರು ಮತ್ತು ರಾಜ್ಯ ಮಟ್ಟಕ್ಕೆ ಇಬ್ಬರನ್ನ ಆಯ್ಕೆ ಮಾಡಿ ಜಿಲ್ಲೆಯಿಂದ ಕಳಿಸ್ಕೊಡ್ತೀವಿ. ಆ ರಾಜ್ಯ ಮಟ್ಟದ ಸಮಿತಿಯಲ್ಲಿ ಸುಮಾರು 64 ಜನ ಸದಸ್ಯರಿರ್ತಾರೆ. ಅಲ್ಲಿ ಕೂಲಂಕಷವಾಗಿ ನಾವು ರಾಜ್ಯ ಮಟ್ಟದ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಆಗಾಗ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸುವಂಥ, ಏಕೆ ಅಂತಂದೇಳಿದ್ರೆ ರಾಜ್ಯ ಮಟ್ಟದ ಸಭೆ ಆದ ನಂತರ ಎಲ್ಲ ಇಲಾಖೆಯ ಮಂತ್ರಿಗಳನ್ನು ನಾವು ಭೇಟಿ ಮಾಡಿ ತುರ್ತು ಕ್ರಮ ತಗೊಳ್ಳೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಅನ್ನೋ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ.